ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಲ್ಮೆಯ ಸ್ವಾಗತ. ವಿಡಿಯೋ ಆರಂಭದಲ್ಲೇ ನಿಮಗೆಲ್ಲ ತಿಳಿದಿರುತ್ತದೆ. ಇವತ್ತು ನಾನು ತಿಳಿಸೋಕೆ ಬಂದಿರೋ ವಿಷಯ ಪ್ರತಿಲಿಪಿ ಮೂಲಕ ಹಣ ಗಳಿಸುವುದು ಹೇಗೆ. ಈ ವಿಡಿಯೋ ಬಹುಮುಖ್ಯವಾಗಿ ಗೃಹಿಣಿಯರಿಗೆ ಅಂತಲೇ ಬರ್ತಾ ಇರುವಂಥದ್ದು. ಮದುವೆಯ ನಂತರ ಗೃಹಿಣಿಯರಿಗೆ ಮನೆಯಲ್ಲಿ ಒಪ್ಪದ ಕಾರಣಕ್ಕೋ ಅಥವಾ ಮಗುವಿನ ಕಾರಣಕ್ಕೋ ಹೊರಗಡೆ ಹೋಗಿ ದುಡಿಯುವ ದಾರಿ ಕ್ಲೋಸ್ ಆದಂತೆ. ಹಾಗಾದರೆ ಮುಂದೆ ಏನೇ ಬೇಕಿದ್ರೂ ಗಂಡ ಕೊಡಿಸ್ಬೋದು, ಅಪ್ಪ ಅಮ್ಮ ಹಣ ಸಹಾಯ ಮಾಡ್ಬೋದು. ನಮ್ಮದು ಅಂತ ಸ್ವಂತ ಸೇವಿಂಗ್ಸ್ ಆಗಿದ್ರೆ ಏನೂ ಇರೋದಿಲ್ವಾ? ಕೊನೆಗೆ ಅವರ ಬರ್ತ್ಡೇ ಅಥವಾ ಅವರ ಆ್ಯನಿವರ್ಸರಿಗೆ ಅವ್ರ ಹಣದಲ್ಲೇ ಗಿಫ್ಟ್ ಕೊಡಬೇಕಾದ ಪರಿಸ್ಥಿತಿಗಳು ಎದುರಾಗಿರುತ್ತೆ. ಎಲ್ಲ ಎಷ್ಟು ಗಿಲ್ಟ್ ಫೀಲ್ ಆಗುತ್ತಲ್ಲ. ಹೊರಗಡೆ ನಾನು ಹೋಗಿ ದುಡಿಯುವಂತಿದ್ರೆ ಅಥವಾ ನನ್ನದು ಅಂತ ಒಂದು ವರ್ಕ್ ಫ್ರಮ್ ಹೋಮ್ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಮನೆಯಲ್ಲಿ ಕೂತು ಫ್ರೀಯಾಗಿ ಕುಳಿತಿರೋ ಪ್ರತಿ ಮಹಿಳೆಯರು ಆನ್ಲೈನ್ ಮೂಲಕ ವರ್ಕ್ ಫ್ರಮ್ ಹೋಮ್ ಜಾಬ್ಗಾಗಿ ಹುಡುಕಾಟ ನಡೆಸೋದು ಕಾಮನ್. ಸೊ ನನ್ನನ್ನು ಸೇರಿನೇ. ಹಾಗಿದ್ರೆ ಈ ವರ್ಕ್ ಫ್ರಮ್ ಹೋಮ್ ಎಷ್ಟು ಜೆನ್ಯೂನ್ ಆಗಿರುತ್ತೆ? ಇಲ್ಲ ಅಲ್ವಾ? ಅದರಲ್ಲಿ ಹಣ ಗಳಿಸಿರೋದಕ್ಕಿಂತ ಅವರನ್ನು ನಂಬಿ ನಮ್ಮ ಹಣನ ಕಳ್ಕೊಂಡಿರೋರೇ ಅಧಿಕವಾಗಿದ್ದಾರೆ. ಆದರೆ ಪ್ರತಿಲಿಪಿ ಆಗಲ್ಲ. ನಮ್ಮ ಬರಹಕ್ಕೆ ಅಂದರೆ ಈಗೇನು ಹೇಳ್ತಿದ್ದೀನಿ, ನಮಗೆ ತೋಚಿದ್ದು ಬರೆಯುವಂತಹ ಬರಹಕ್ಕೆ ಕೇವಲ ತಿಂಗಳ ಸಂಬಳ ಮಾತ್ರ ಅಲ್ಲ, ಅಭಿಮಾನಿ ಬಳಗ, ಸ್ನೇಹಿತೆಯರು ಎಲ್ಲ ಉಚಿತವಾಗಿ ದೊರಕುತ್ತೆ. ಯಾವುದೇ ರೀತಿ ಪೇಯ್ಡ್ ಜಾಬ್ ಅಲ್ಲ. ಯಾರೆಲ್ಲ ಭಾವನೆಗಳಿಗೆ ಅಕ್ಷರ ರೂಪ ಕೊಡೋದಕ್ಕೆ ಸಿದ್ಧ ಆಗಿದ್ದೀರೋ, ಹಾಗೆ ನೀವು ಉದಾಹರಣೆಗೆ ಸೀರಿಯಲ್ ನೋಡ್ತಿರ್ತೀರ, ಈ ಸೀರಿಯಲ್ ಈ ರೀತಿ ಬರಬಾರ್ದಿತ್ತು, ಬೇರೆ ರೀತಿ ಬರಬೇಕಿತ್ತು ಅಂತ ನಿಮ್ಮದೇ ಆಲೋಚನೆಯಲ್ಲಿ ಹೇಳ್ತೀರಾ ಅಲ್ವಾ? ಅದನ್ನೇ ಯಾಕೆ ಅಕ್ಷರ ರೂಪ ಕೊಡಬಾರ್ದು? ಧಾರಾವಾಹಿ ಅನ್ನೋದು ಒಂದೇ ಪ್ರಭೇದ ಅಲ್ಲ. ಇನ್ನೂ ಹೆಚ್ಚಾಗಿ ಹೇಳೋದಾದರೆ ಅಡುಗೆ ಮಾಡೋರು, ನಿಮ್ಮ ನಡುವೆ ಎಷ್ಟು ರುಚಿಯಾಗಿ ಅಡುಗೆ ಮಾಡೋ ಗೃಹಿಣಿಯರಿದ್ದೀರಿ, ಅವರೆಲ್ಲ ತಮ್ಮದೇ ರೆಸಿಪಿಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಹಣ ಗಳಿಸ್ಬೋದು. ಹಾಗೆ ನಮ್ಮ ಸುತ್ತಮುತ್ತ ನಡೆದು ನಾವು ಅದನ್ನು ಮರ್ತಿರೋ ನೈಜ ಘಟನೆಗಳು ಬೇಜಾನಿದೆ. ಅವುಗಳಿಗೆಲ್ಲ ಹೊಸ ರೂಪ, ಹೊಸ ಹೆಸರು, ಒಂದಷ್ಟು ಮಸಾಲೆ ಸೇರಿಸೋ ಮೂಲಕ ಒಂದು ಕತೆ ಆಗ್ಬೋದಲ್ವಾ? ಧಾರಾವಾಹಿ ಬಿಡಿ, ನೈಜ ಘಟನೆ ಬಿಡಿ, ಅಡುಗೆಗಳ ಬಗ್ಗೆನೂ ಬಿಡಿ, ಪ್ರವಾಸ. ಯಾರೆಲ್ಲ ಪ್ರವಾಸ ಹೋಗ್ತೀರಾ? ಕೆಲವರು ಹೋಗ್ತಿರಲ್ವಾ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ. ಆ ಪ್ರವಾಸದ ಬಗ್ಗೆ ಬರೆಯಿರಿ. ನೀವು ಹೋದ ಊರು, ಸುತ್ತಲಿನ ಪರಿಸರ, ಅಲ್ಲಿನ ಊಟ ತಿಂಡಿ, ವೇಷಭೂಷಣ, ಇದ್ರ ಬಗ್ಗೆ ಬರೀರಿ. ಹಾಗೆ ಕೇಳಿ, ಇಲ್ಲಿ ಭಾಷೆಗಳ ಇಂಥದ್ದೇ ಭಾಷೆಯಲ್ಲಿ ಬರೀಬೇಕು ಅಂತ ಏನಿಲ್ಲ. ಅಯ್ಯೋ ಕಾವ್ಯ, ನಮ್ಗೆ ಇಂಗ್ಲೀಷ್ ಬರಲ್ಲಪ್ಪ, ಕನ್ನಡ ಬರಲ್ಲಪ್ಪ, ಇಟ್ಸ್ ಓಕೆ, ಬೇಡ ಬಿಡಿ, ನಿಮ್ಮ ಮಾತೃಭಾಷೆ ಯಾವುದು, ಸೊ ಅದರಲ್ಲೇ ನೀವು ಬರೆಯಿರಿ. ಏನನ್ನ ಬರೆಯೋದು? ಕಾವ್ಯ, ನೀವೇನೇನೋ ಹೇಳ್ತಿದ್ದೀರಾ, ಈ ಬರೆಯೋದು ಬಿಟ್ಟು ಬೇರೆ ಏನಾದರೂ ಗೊತ್ತಿದ್ರೆ ಹೇಳಿ ಅಂತೀರಾ? ನಾನೇನು ಹುಟ್ಟು ಸಾಹಿತಿ ಅಲ್ಲ. ಹಾಗಿದ್ರೆ ನಾನು ಹೇಗೆ ಕತೆ ಬರ್ದೆ? ಕಲಿಕೆ ಅಷ್ಟೇ, ನಿರಂತರ ಪರಿಶ್ರಮ. ಕಲಿಕೆ ಅನ್ನೋದಿದ್ರೆ ಯಾವುದು ಕೆಲಸ ಬೇಕಿದ್ರೂ ಮಾಡ್ಬೋದು. ನೀವೀಗ ಒಂದು ಕೆಲಸಕ್ಕೆ ಸೇರ್ಕೊತೀರಾ ಅಂದ್ಕೊಳ್ಳಿ. ಉದಾಹರಣೆ ಗಾರ್ಮೆಂಟ್ ಕೆಲಸ, ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ಅವರೆಲ್ಲ ಹೋಗಿದ ತಕ್ಷಣ ಅವ್ರ ಕೆಲಸನ ಮಾಡಿಬಿಡ್ತಾರಾ? ನೋಡ್ಕೊಳ್ತಾರೆ, ಕಲಿತಾರೆ, ನಂತರ ಮಾಡ್ತಾರೆ ಅಲ್ವಾ? ಇದು ಹಾಗೆ ಸತತ ಒಂದು ವರ್ಷ ಓದುಗಳಾಗಿದ್ದ ನಾನು ಕೊನೆಗೆ ಬರೆಯುವ ಮನಸ್ಸು ಮಾಡಿದೆ. ಪ್ರಯತ್ನ ಮುಖ್ಯ ಅಷ್ಟೇ. ತೆಗೆದುಕೊಳ್ಳೋದಕ್ಕೇನೂ ಇಲ್ಲ ಅಲ್ವಾ? ನಾವು ಯಾವುದೇ ಹಣ ಇಲ್ಲಿ ಹೂಡಿಕೆ ಮಾಡಿರೋದಿಲ್ಲ. ಪೇಯ್ಡ್ ಜಾಬ್ ಅಲ್ಲ ಇದು. ಹಾಗಾಗಿ ನಾವು ಯಾವುದೇ ಹಣ ಕಳ್ಕೊಳ್ಳೋದಿಲ್ಲ. ಒಂದು ಬಾರಿ ಪ್ರಯತ್ನಿಸಿ ನೋಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ನೀವಿದರಲ್ಲಿ ಸಕ್ಸಸ್ ಆದರೆ ಕೇವಲ ಹಣ ಅಷ್ಟೇ ಅಲ್ಲ, ಒಂದಷ್ಟು ಅಭಿಮಾನಿಗಳು, ಪ್ರಶಸ್ತಿ, ನಿಮ್ಮದು ಅಂತ ಒಂದು ಸ್ಥಾನಮಾನ ಎಲ್ಲವೂ ದೊರಕುತ್ತೆ. ಇದನ್ನೆಲ್ಲ ಹೇಳಿದ್ದು ನಿಮ್ಮನ್ನು ಮೋಟಿವೇಟ್ ಮಾಡೋ ಉದ್ದೇಶದಿಂದ ಅಷ್ಟೇ. ಈಗ ಹಣ ಹೇಗೆ ಗಳಿಸೋದು, ಕತೆ ಹೇಗೆ ಬರೆಯೋದು, ಅಲ್ಲಿಗೆ ಬರೋಣ. ಮೊದಲಿಗೆ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ರತಿಲಿಪಿ ಅಂತ ಟೈಪ್ ಮಾಡಿ ಪ್ರತಿಲಿಪಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಲಿಪಿ ಪೇಜ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಭಾಷೆ ಆಗಿ ಇಮೇಲ್ ID ಕೇಳುತ್ತೆ. ಸೊ ಅದನ್ನು ನೀವು ಕೊಡಬೇಕಾಗುತ್ತೆ. ನಂತರ ಮುಂದೆ ಬಂದಾಗ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಬರೀರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಅಲ್ಲಿ ಹೊಸದಾಗಿ ಡ್ರಾಫ್ಟನ್ನು ಸೇರಿಸಿ ಅಂತ ಇರುತ್ತೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಶೀರ್ಷಿಕೆ ಕೊಟ್ಟು ನಿಮ್ಮ ತೋಚಿದ್ದನ್ನು ಬರಹವನ್ನು ಮುಂದುವರಿಸ್ಬೋದು. ಈಗ ಯಾವ ಪ್ರಭೇದಗಳಿರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇ ವಿಷಯ ಪ್ರೀತಿ. ಈ ಲವ್ ಸ್ಟೋರೀಸ್ ತುಂಬ ಧಾರಾವಾಹಿ ಕಥೆಗಳಲ್ಲಿ ನೋಡಿರ್ತೀರ, ಅದನ್ನು ಬರಿಬೋದು. ಮತ್ತು ಎರಡನೇದು ಸಮಗ್ರ. ನೀವು ಯಾವುದೇ ಬಗೆ ಪ್ರಭೇದ ಆರಿಸಿದ್ರೂ ಅದನ್ನು ಸಮಗ್ರಕ್ಕೆ ಸೇರಿಸ್ಬೋದು. ನಂತರ ಹಾರರ್. ಈ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಿ ದೆವ್ವದ ಕಥೆಗಳು ಹೇಳಿರ್ತಾರೆ,
ಹಾಗೆ ನಿಮ್ಮ ಕಲ್ಪನೆಯಲ್ಲಿ ದೆವ್ವ ಹೀಗಿರ್ಬೋದು, ಈಗ ಬಂದರೆ ಹೀಗಾಗ್ಬೋದು ಅಂತ ಆ ವಿಷಯಗಳ ಅನುಸಾರ ನೀವು ಬರಿಬೋದು. 4ನೇದಾಗಿ ಅಡುಗೆ. ಆಗಲೇ ಹೇಳಿದೆ, ನೀವು ಹಲವಾರು ರೆಸಿಪಿಗಳನ್ನು ಇದಕ್ಕೆ ಸೇರಿಸ್ಬೋದು. ಪೌರಾಣಿಕ ಕಥನ ಸಂಗ್ರಹ. ಪುರಾಣದ ಕಥೆಗಳನ್ನು ನೀವೇನಾದರೂ ಹೆಚ್ಚು ಕೇಳುಗರಾಗಿದ್ದು ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಪೌರಾಣಿಕ ಕಥನ ಸಂಗ್ರಹಕ್ಕೆ ನೀವು ಅದನ್ನು ಬರಿಬೋದು. ಹಾಗೆ ನಿಗೂಢ. ಈ ಸಸ್ಪೆನ್ಸ್ ಥ್ರಿಲ್ಲರ್ ಏನು ಮೂವೀಸ್ ನೋಡ್ತೀರಾ, ತುಂಬ ಇಷ್ಟಪಡೋರು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಲೈಕ್ ಮಾಡೋರು ಇದ್ದೀರಾ, ಅವರು ಆ ಪ್ರಭೇದದಲ್ಲಿ ಬರಿಬೋದು. ಹಾಗೆ ಕಿರುಕಥೆಗಳು. ನಮಗೆ ತುಂಬ ದೊಡ್ಡ ದೊಡ್ಡ ಕಥೆ ಎಲ್ಲ ಬರೆಯೋದಕ್ಕೆ ಬರಲ್ಲ, ಚಿಕ್ಕ ಕತೆ 1-2 ಸಂಚಿಕೆನಲ್ಲಿ ಮುಗಿದೋಗುತ್ತೆ ಅನ್ನೋರು ಈ ಪ್ರಭೇದನ ಆಯ್ಕೆ ಮಾಡ್ಬೋದು. ಹಾಗೆ ಹಾಸ್ಯ. ಕೆಲವರು ತುಂಬ ಚೆನ್ನಾಗಿ ನಗೆ ಚಟಾಕಿ ಹಾರಿಸ್ತೀರಾ, ತುಂಬ ಕಾಮಿಡಿ ಮಾಡ್ತೀರಾ, ಅವರೆಲ್ಲ ಈ ಹಾಸ್ಯ ಪ್ರಭೇದನ ಹಾರಿಸ್ಕೋಬೋದು. ಹಾಸ್ಯ ಪ್ರಭೇದ ತುಂಬ ಸರಳ, ಹಾಗೆ ತುಂಬ ಕಷ್ಟನೂ ಹೌದು. ನಮ್ಮ ಸುತ್ತಮುತ್ತ ನಡೆಯೋ ಹಲವಾರು ತಮಾಷೆ ಸನ್ನಿವೇಶಗಳನ್ನು ಈ ಕಥೆಗಳಲ್ಲಿ ತಗೋಬೋದು. ಉದಾಹರಣೆ, ಹೀರೋ ಹೀರೋಯಿನ್ ಟಾಮ್ ಆ್ಯಂಡ್ ಜೆರಿ ಆಗಿರ್ತಾರೆ, ಎಷ್ಟು ಫನ್ನಿ ಕಥೆಗಳು ಬರುತ್ತಲ್ವಾ. ಹಾಗೆ ಮುಂದಿನ ಪ್ರಭೇದ ಕೌಟುಂಬಿಕ ಬದುಕು. ಕುಟುಂಬದಲ್ಲಿ ನಡೆಯೋ ಹಲವಾರು ವಿಷಯಗಳ ಅನುಸಾರ ಕೌಟುಂಬಿಕ ಕಥೆಗಳನ್ನು ಬರಿಬೋದು. ಹಾಗೆ ನಂತರ ಪ್ರಭೇದ ಮಹಿಳೆ. ನನ್ನ ಫೇವ್ರೆಟ್ ಪ್ರಭೇದ ಇದು. ಮಹಿಳಾ ಪ್ರಧಾನ ಕಥೆಗಳು ನನಗೆ ಹೆಚ್ಚು ಇಷ್ಟ ಆಗುತ್ತೆ. ನಂತರ ಅನುಭವಗಳು. ಮುಂದಿನ ಪ್ರಭೇದ ಕವಿತೆಗಳಲ್ಲಿ ಕೂತಲ್ಲಿ ಕವಿತೆಗಳನ್ನು ಗೀಚೋ ಮಂದಿ ನಮ್ಮಂದಿ ತುಂಬ ಜನ ಇದ್ದಾರೆ. ಅದೇ ಕವಿತೆಗಳನ್ನು ಇಲ್ಲಿ ಬರೆದ್ರೆ ಹಣ ಬರುತ್ತಲ್ವಾ. ನೆಕ್ಸ್ಟ್ ಪ್ರವಾಸ. ಆಗಲೇ ಹೇಳಿದಾಗೆ ನಾವು ಹೋಗಿದ್ದಂಥ ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ, ಪಿಕ್ನಿಕ್ ಬಗ್ಗೆ ಬರೆಯುವಂಥದ್ದು. ಸ್ಫೂರ್ತಿದಾಯಕ. ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡುವಂಥದ್ದು, ಮೋಟಿವೇಶನ್ ನೀಡುವಂಥದ್ದು, ಇಂಥ ರೀತಿ ಕಥೆಗಳನ್ನು ಬರಿಬೋದು. ನಂತರ ಬಂಧುತ್ವ. ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಆ ಬಂಧುತ್ವ, ಬಾಂಧವ್ಯ ಅನ್ನೋದೇ ಒಂದು ರೀತಿ ಚೆಂದ. ಅದನ್ನೇ ವಿವರಿಸಿ ಭಾವನಾತ್ಮಕವಾಗಿ ಬರೆಯುವಂಥದ್ದು. ಮುಂದಿನ ಪ್ರಭೇದ ಆರೋಗ್ಯ. ನಿಮಗೆ ಗೊತ್ತಿರುವಂತಹ ಮನೆಮದ್ದು ಅಥವಾ ತಿಳಿದಿರುವಂತಹ ಆರೋಗ್ಯದ ಬಗ್ಗೆ ಸಲಹೆಗಳನ್ನು ಇಲ್ಲಿ ಬರೆಯುವಂಥದ್ದು. ಹಾಗೆ ಬಾಲ ಸಾಹಿತ್ಯ. ಮಕ್ಕಳಿಗೆ ಇಷ್ಟ ಆಗುವಂತಹ ಕಥೆಗಳು, ಪಂಚತಂತ್ರ ಕಥೆಗಳು, ನೀತಿ ಕಥೆಗಳನ್ನು ಬರೆಯುವಂಥದ್ದು. ಕೊನೆಯ ಪ್ರಭೇದ ಸಮಾಜ. ಕಥೆಗಳನ್ನು ಅಪ್ಲೋಡ್ ಮಾಡೋದು ಹೊರತುಪಡಿಸಿದ್ರೆ ಇದು ನನ್ನ ಮೊದಲ ವ್ಲಾಗ್. ಹೇಗೆ ಮಾತಾಡಬೇಕು ಒಂದು ಗೊತ್ತಾಗ್ತಿಲ್ಲ, ನಿಜವಾಗ್ಲೂ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅನ್ನೋದು ಅರ್ಥ ಆಗ್ತಿಲ್ಲ. ಏನಾದರೂ ತಪ್ಪಿದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸಲಹೆ ಕೊಡಿ. ಹಾಗೆ ಪ್ರತಿಲಿಪಿ ಅನ್ನೋದು ತುಂಬ ದೊಡ್ಡ ವೇದಿಕೆ. ಹೆಸರು, ಹಣ ಎಲ್ಲ ಗಳಿಸೋದಕ್ಕೋಸ್ಕರ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮೊದಲು ಒಳ್ಳೆ ಓದುಗರಾಗಿ ಅನ್ನೋದು ನನ್ನ ಒಂದು ಚಿಕ್ಕ ಸಲಹೆ. ನಾನು ಅಷ್ಟೇ, ಬರೆಯೋದಕ್ಕಿಂತ ಹೆಚ್ಚು ಓದೋದಕ್ಕೆ ಇಷ್ಟಪಡ್ತೀನಿ. ತುಂಬ ಪುಸ್ತಕಗಳು ಓದಿ ಆಗಿದೆ, ಅದನ್ನೆಲ್ಲ ನಿಮ್ಮ ಮುಂದೆ ವಿಮರ್ಶೆ ಮಾಡಬೇಕು, ಸಾರಾಂಶ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಬಟ್ ಏನು ಮಾಡೋದು, ಸಮಯದ ಅಭಾವ. ನನ್ನ ಮಗ ಇನ್ನು ಚಿಕ್ಕವನು, ಅವನನ್ನು ನೋಡ್ಕೋಬೇಕು, ಕೇರ್ ಮಾಡಬೇಕು. ಅದರ ನಡುವೆ ಸಮಯ ನಿಜವಾಗ್ಲೂ ಸಾಕಾಗ್ತಿಲ್ಲ. ನಿಮಗೋಸ್ಕರ ದಿನ ಒಂದೊಂದು ಎಪಿಸೋಡ್ ಕಥೆನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ತಡ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕತೆ ಅನ್ನೋದು ಜನರಿಗೆ ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಏನಾದರೂ ಉಪಯುಕ್ತ ಮಾಹಿತಿ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ. ಒಂದು ವ್ಲಾಗನ್ನು ಮಾಡಿದ್ರೆ ಅದರಿಂದ ಜನರಿಗೆ ಒಂದು 5 ಜನರಿಗೆ ಯೂಸ್ಫುಲ್ ಆಗಬೇಕು ಅಂಥ ಕಂಟೆಂಟ್ ಮಾತ್ರ ಕೊಡಬೇಕು ಅನ್ನೋದು ನನ್ನ ಇದ್ರ ಬಗ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದು ಇನ್ನೂ ಹೆಚ್ಚಿನ ಮಾಹಿತಿ ಕೇಳಿ ಕಾಮೆಂಟ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ.